ತಬ್ಲೀಗಿ ಜಮಾತ್ ಪ್ರಕರಣದಲ್ಲಿ ಈಗ ದೆಹಲಿ ಹೈಕೋರ್ಟ್ ವಿಚಾರಣೆಯನ್ನೇ ರದ್ದುಗೊಳಿಸಿರುವಾಗ ಅವತ್ತು ಇಡೀ ಸಮುದಾಯವನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದವರು ಹೊಣೆ ಹೊರತಾರ? ಕೋವಿಡ್ ಅನ್ನೋದು ಆಗ್ಲೇ ಜಗತ್ತಿಗೆ ಬಿಕ್ಕಟ್ಟಾಗ್ಬಿಟ್ಟಿದ್ದಾಗ ಮೀಡಿಯಾಗಳು ಇದ್ದಕ್ಕಿದ್ದ ಹಾಗೆ ತಬ್ಲೀಗಿ ಜಮಾತನ್ನ ಯಾಕೆ ಏಕಾಂಗಿಯಾಗಿಸಿ ಗುರಿ ಮಾಡಿದ್ವು? ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಕೋಮುವಾದಿ ಅಪಪ್ರಚಾರಕ್ಕೆ ಹುನ್ನಾರ ಮಾಡಿದವರು ಯಾರು? ಆರೋಗ್ಯ ವ್ಯವಸ್ಥೆನೇ ಸ್ವತಃ ಕುಸಿತಾ ಇರುವಾಗ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಯಾಕೆ ದೂಷಿಸಲಾಯಿತು? ಸಾರ್ವಜನಿಕ ಆಕ್ರೋಶವನ್ನ ಆಸ್ಪತ್ರೆಗಳಿಂದ ಮಸೀದಿಗಳ ಕಡೆ ತಿರುಗಿಸಿ ಲಾಭ ಮಾಡಿಕೊಂಡವರು ಯಾರು? ವೆಂಟಿಲೇಟರ್ಗಳು ಹಾಗೆ ಹಾಸಿಗೆಗಳನ್ನು ಒದಗಿಸೋದಕ್ಕೆ ಸರ್ಕಾರ ವಿಫಲವಾಗಿದ್ದಾಗ ಮುಸ್ಲಿಮರ ವಿರುದ್ಧ ಎಫ್ಐಆರ್ಗಳು ದಾಖಲಾಗಿದ್ದು ಹೇಗೆ? ಅವತ್ತು ಸೋಂಕಿನ ಬಗ್ಗೆ ಅರಚಾಡಿದ್ದಂತಹ ಆಂಕರ್ಗಳು ಈಗ ನ್ಯಾಯಾಲಯ ಆರೋಪಗಳನ್ನ ವಜಾಗೊಳಿಸಿರುವಾಗ ಯಾಕೆ ಮುದ್ರಕೊಂಡು ಕೂತಿದ್ದಾರೆ? ಇವು ಕೇಳಲೇಬೇಕಾದಂತಹ ಪ್ರಶ್ನೆಗಳು. ಇವುಗಳ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋದ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಒಂದು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗಿನ ವಿಷಯಕ್ಕೆ ಬರೋಣ. ಕೋವಿಡ್ ಹರಡಿದಂತಹ ಆರೋಪದಲ್ಲಿ ತಬ್ಲೀಗಿ ಜಮಾತ್ ಜೊತೆಗೆ ಗುರುತಿಸಿಕೊಂಡಿದ್ದವರ ವಿರುದ್ಧ ಸಲ್ಲಿಸಲಾಗಿದ್ದಂತಹ ಚಾರ್ಜ್ ಶೀಟ್ಗಳು ಮತ್ತೆ ವಿಚಾರಣೆಗಳನ್ನ ದೆಹಲಿ ಹೈಕೋರ್ಟ್ ರದ್ದು ಮಾಡಿದೆ. ಅವತ್ತು ಕೋವಿಡ್ ಹರಡಿದ್ರು ಅಂತ ತಬ್ಲೀಗಿ ಜಮಾತನ್ನ ದೂಷಿಸಿದಂಥ ರಾಜಕೀಯ ನಾಯಕರು, ಪತ್ರಕರ್ತರು, ಸಂಪಾದಕರು, ನಿರೂಪಕರು ಮತ್ತೆ ಚಾನೆಲ್ ಮಾಲೀಕರು ಈಗ ತಣ್ಣಗೆ ಎಲ್ಲಿ ಕೂತ್ಕೊಂಡಿದ್ದಾರೆ? 2020 ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ತಬ್ಲೀಗಿ ವಿರುದ್ಧ ದೊಡ್ಡ ಹೆಡ್ಲೈನ್ಗಳನ್ನು ಮುದ್ರಿಸಿದವರು ಈಗ ವಿಚಾರಣೆನೇ ರದ್ದಾಗಿರೋದನ್ನ ಸಣ್ಣಗೆ ಹೇಳಿ ಮುಗಿಸ್ಬಿಡ್ತಿದ್ದಾರೆ. ಮಡಿಲ ಮೀಡಿಯಾ ಚಾರಿತ್ರವಧೆ ಮೂಲಕ ಯಾರದೇ ಜೀವನವನ್ನ, ಯಾರದೇ ಘನತೆಯನ್ನ ಹೇಗೆ ಹಾಳು ಮಾಡಿಬಿಡಬಹುದು ಅನ್ನೋದಕ್ಕೆ ಈ ಸ್ಟೋರಿ ಒಂದು ದೊಡ್ಡ ಉದಾಹರಣೆ. ಅವತ್ತು ಕೋವಿಡ್ ಹರಡ್ತಾ ಇದ್ದಾಗ ಆಸ್ಪತ್ರೆಗಳಲ್ಲಿ ಹಾಸಿಗೆಗಳಿಲ್ಲದೆ, ಚಿಕಿತ್ಸೆ ಇಲ್ಲದೆ, ಆಕ್ಸಿಜನ್ ಇಲ್ಲದೆ ಲಕ್ಷಾಂತರ ಜನರು ಸಾಯ್ತಾ ಇದ್ದಾಗ ಈ ಮಡಿಲ ಮೀಡಿಯಾ ಏನ್ ಮಾಡ್ತಾ ಇತ್ತು? ಸರ್ಕಾರ ವರದಿ ಮಾಡ್ತಿದ್ದಂಥ ಸಾವಿನ ಸಂಖ್ಯೆ ಬಗ್ಗೆ ಪ್ರಶ್ನೆಗಳನ್ನೇ ಎತ್ತದೆ ಅದೇನ್ ಮಾಡ್ತಾ ಇತ್ತು? 2020ರಲ್ಲಿ ಸಾವನ್ನಪ್ಪಿದಂತಹ ಸಂಖ್ಯೆಗಿಂತ 20 ಲಕ್ಷ ಹೆಚ್ಚು ಜನರು 2021ರಲ್ಲಿ ಸಾವನ್ನಪ್ಪಿದ್ದಾರೆ. ಅಂದ್ರೆ 26% ಹೆಚ್ಚು. ಇದೆಲ್ಲಿಂದ ಬಂತು? ಕೋವಿಡ್ ನಿಂದಾಗಿ ಈ ಸಂಖ್ಯೆ ಹೆಚ್ಚಾಗಿದೆಯಾ? ಆದ್ರೆ ಈ ಸುದ್ದಿಯ ಬಗ್ಗೆ ಯಾವುದೇ ಚರ್ಚೆ ಆಗಲಿಲ್ಲ. ಆಗ ಕೋವಿಡ್ ಕಾರಣದ ಸಾವಿನ ಸಂಖ್ಯೆಯ ಬಗ್ಗೆ ಚರ್ಚೆಯೂ ಕೂಡ ಇರಲಿಲ್ಲ. ಜನರು ಸಾಯ್ತಾ ಇದ್ದಾಗಲೂ ಕೂಡ ಮಡಿಲ ಮೀಡಿಯಾ ಮುಸ್ಲಿಮರ ವಿರುದ್ಧ ದ್ವೇಷ ಕಾರುವಂತಹ ಕೆಲಸದಲ್ಲಿ ತೊಡಗಿತ್ತು. ಜನರ ಗಮನವನ್ನ ಸರ್ಕಾರದ ವಿಫಲತೆಯಿಂದ ಬೇರೆ ಕಡೆ ಸೆಳೆಯುವಂತಹ ಆಟ ಆಗ್ಲೂ ನಡೆದಿತ್ತು. ಈಗ ಬಿಹಾರದಲ್ಲಿ ಜನರ ಮತದಾನದ ಹಕ್ಕನ್ನ ಕಸಿಯುವಂತ ಹುನ್ನಾರ ನಡೆದಿರುವಾಗ ಈ ನಿರ್ಲಜ್ಜ ಮೀಡಿಯಾ ಆಂಕರ್ಗಳು ಅಕ್ಬರ್ ಶ್ರೇಷ್ಠನೋ ಅಲ್ಲಾನೋ ಅಂತ ತೀರ್ಪು ನೀಡುತ್ತಾ ಕೂತಿದ್ದಾರೆ. 2020 ಮಾರ್ಚ್ 25ರಂದು ಲಾಕ್ಡೌನ್ ವಿಧಿಸಿದಾಗ ಅನೇಕ ಜನರು ನಿಮ್ಮ ಸಿದ್ಧತೆ ಏನು ಅಂತ ಪ್ರಶ್ನೆ ಎತ್ತಿದ್ರು. ಮಡಿಲ ಮೀಡಿಯಾ ಆಸ್ಪತ್ರೆಗಳ ಸಿದ್ಧತೆಗಳ ಚರ್ಚೆಯನ್ನ ಬಿಟ್ಟು ಕೋವಿಡ್ ಸೋಂಕಿಗೆ ತಬ್ಲೀಗಿ ಜಮಾತನ್ನ ದೂಷಿಸೋದಕ್ಕೆ ಶುರು ಮಾಡಿತು. ಮೊದಲೇ ಕೋವಿಡ್ ಸೋಂಕಿಗೆ ನಲಗಿದಂತಹ ದೇಶದಲ್ಲಿ ದ್ವೇಷದ ಬಿರುಗಾಳಿ ಹರಡಿತು. ಅಂಥ ಹೆಡ್ಲೈನ್ಗಳು ಕೊಳಕು ಮನಸ್ಥಿತಿಯ ಟಿವಿ ಚಾನೆಲ್ಗಳಲ್ಲಿ ಪ್ರಸಾರ ಆಗ್ತೊಡಗಿದ್ವು. ದೆಹಲಿಯ ನಿಜಾಮುದ್ದೀನ್ನಲ್ಲಿರುವಂತಹ ತಬ್ಲೀಗಿ ಜಮಾತ್ ಪ್ರಧಾನ ಕಚೇರಿಯಲ್ಲಿ ಮಾರ್ಚ್ ತಿಂಗಳಲ್ಲಿ ಪ್ರಪಂಚದಾದ್ಯಂತದ 9,000ಕ್ಕೂ ಹೆಚ್ಚು ಕಾರ್ಯಕರ್ತರು ಸೇರಿದ್ರು. ಅವರಲ್ಲಿ ಹೆಚ್ಚಿನವರು ಭಾರತದವರಾಗಿದ್ರು, ಆದ್ರೆ ವಿದೇಶಗಳಿಂದ ಬಂದವರು ಕೂಡ ಇದ್ರು. ಅವರೆಲ್ಲ ತಮ್ಮ ದೇಶಗಳಿಗೆ ಹಿಂತಿರುಗಬೇಕಾಗಿತ್ತು. ಆದ್ರೆ ನಂತರ ಮಾರ್ಚ್ 25, 2020ರಂದು ಲಾಕ್ಡೌನ್ ಅನ್ನು ವಿಧಿಸಲಾಯಿತು. ಹಾಗೆ ವಿಮಾನಗಳು ನಿಂತು ಹೋದವು. ಮಡಿಲ ಮೀಡಿಯಾ ಇದೇ ಸಮಯವನ್ನ ನೋಡಿಕೊಂಡು ಜನರೊಳಗೆ ದ್ವೇಷದ ಬೆಂಕಿ ಭುಗಿಲೇಳುವಂತೆ ಮಾಡ್ತು. ಮತ್ತೆ ಈ ಆಟದಲ್ಲಿ ಸರ್ಕಾರ, ಪೊಲೀಸರು ಎಲ್ಲರೂ ಭಾಗಿಯಾದ್ರು. ಸಮಾಜದ ಒಂದು ದೊಡ್ಡ ಭಾಗ ಕೂಡ ಭಾಗಿಯಾಯಿತು. ಕರೋನಾದ ಆರಂಭಿಕ ಹಂತದಲ್ಲಿ ತಬ್ಲೀಗಿ ಹೆಸರಿನಲ್ಲಿ ದೆಹಲಿಯಲ್ಲಿ ದ್ವೇಷದ ಬಿರುಗಾಳಿ ಎದ್ದಿತು. ಅವತ್ತು ಅದೇ ದೆಹಲಿಯಲ್ಲಿ ಅವತ್ತಿನವರೆಲ್ಲರ ದ್ವೇಷದ ಪ್ರತಿಬಿಂಬದಂತಿದ್ದಂತಹ 3,000 ಪುಟಗಳ ಚಾರ್ಜ್ ಶೀಟ್ ಅನ್ನ ಕೋರ್ಟ್ ತಿರಸ್ಕರಿಸಿತು. ದೆಹಲಿ ಹೈಕೋರ್ಟ್ ನ್ಯಾಯಮೂರ್ತಿ ನೀನಾ ಬನ್ಸಲ್ ಕೃಷ್ಣ ಅವರು ತಬ್ಲೀಗಿ ಜಮಾತ್ನ 70 ಸದಸ್ಯರ ವಿರುದ್ಧದ ಎಫ್ಐಆರ್ ಮತ್ತೆ 3,000 ಪುಟಗಳ ಚಾರ್ಜ್ ಶೀಟ್ ಅನ್ನ ವಜಾಗೊಳಿಸಿದ್ದಾರೆ. ಈ ಪ್ರಕರಣದ ವಿಚಾರಣೆಯನ್ನ 25ರಿಂದ 30 ಬಾರಿ ನಡೆಸಿರಬಹುದು. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ದೆಹಲಿ ಪೊಲೀಸರು ತಬ್ಲೀಗಿ ಜಮಾತಿಗೆ ಸಂಬಂಧಪಟ್ಟಿದ್ದಂತಹ 900ಕ್ಕೂ ಹೆಚ್ಚು ಜನರನ್ನ ಬಂಧಿಸಿ ಕ್ವಾರಂಟೈನ್ ನಲ್ಲಿ ಇರಿಸಿದ್ರು. 14 ದಿನಗಳ ನಂತರ ಜಮಾತ್ನ ಭಾರತೀಯ ಸದಸ್ಯರನ್ನ ಹೋಗೋದಿಕ್ಕೆ ಬಿಡಲಾಯಿತು. ಆದ್ರೆ ವಿದೇಶಿ ಪ್ರಜೆಗಳನ್ನ ಅಲ್ಲೇ ಉಳಿಸಲಾಯಿತು. ಯಾರನ್ನಾದ್ರೂ 14 ದಿನಗಳಿಗಿಂತ ಹೆಚ್ಚು ಕಾಲ ಕ್ವಾರಂಟೈನ್ ನಲ್ಲಿ ಹೇಗೆ ಇರಿಸಬಹುದು ಅನ್ನೋ ಒಂದು ಪ್ರಶ್ನೆ ಎತ್ತಿದಾಗ ಮತ್ತೊಂದು ಆಟವನ್ನು ಆಡಲಾಯಿತು. ಅಲ್ಲಿ ರಾತ್ರೋರಾತ್ರಿ ದೆಹಲಿ ಪೊಲೀಸರು 955 ವಿದೇಶಿ ಪ್ರಜೆಗಳ ವಿರುದ್ಧ 48 ಚಾರ್ಜ್ ಶೀಟ್ಗಳನ್ನು ಸಲ್ಲಿಸಿದ್ರು. 2 ಆಯ್ಕೆಗಳನ್ನು ಅವರಿಗೆ ನೀಡಲಾಯಿತು. ನೀವು ವಿಚಾರಣೆಯನ್ನು ಎದುರಿಸಬಹುದು ಅಥವಾ ನೀವು ಸ್ವಲ್ಪ ದಂಡವನ್ನು ಪಾವತಿಸಿ ತಪ್ಪನ್ನು ಒಪ್ಪಿಕೊಂಡು ನಿಮ್ಮ ದೇಶಕ್ಕೆ ಹಿಂದಿರುಗಬಹುದು ಅಂತ ಹೇಳಲಾಯಿತು. ಆ ಸಮಯದಲ್ಲಿ ಇಲ್ಲಿನೇ ಉಳಿಯೋ ಮೂಲಕ ವಿಚಾರಣೆಯನ್ನು ಎದುರಿಸೋದಕ್ಕೆ ತಯಾರಾದಂತಹ 44 ಜನರು ಅಲ್ಲೇ ಇದ್ರು. ಉಳಿದ 98 ಜನರು ದಂಡವನ್ನು ಪಾವತಿಸಿದ್ರು. ಆ ದಂಡ ಪ್ರತಿ ವ್ಯಕ್ತಿಗೆ 5,000 ರೂಪಾಯಿಗಳಿಂದ 10,000 ರೂಪಾಯಿಗಳವರೆಗಿತ್ತು. ಒಟ್ಟು ಲಕ್ಷಾಂತರ ರೂಪಾಯಿಗಳನ್ನು ದೆಹಲಿ ಸರ್ಕಾರಕ್ಕೆ ದಂಡವಾಗಿ ನೀಡಲಾಯಿತು.
ಅವರಿಗೆಲ್ಲ ತಮ್ಮ ಮನೆಗಳಿಗೆ ತಲುಪುವಂಥ ಒಂದು ಅನಿವಾರ್ಯತೆ ಇತ್ತು. ಈ ಲಾಕ್ಡೌನ್ ಪ್ರಪಂಚದಾದ್ಯಂತ ಎಲ್ಲರ ಮೇಲೆ ಪರಿಣಾಮ ಬೀರಿದ್ರಿಂದಾಗಿ ಈ ವಿದೇಶಿ ಪ್ರಜೆಗಳಿಗೂ ಕೂಡ ಅವ್ರ ಮನೆಗಳಲ್ಲಿ ಸಮಸ್ಯೆಗಳಿದ್ವು. ಇಲ್ಲಿನೇ ಇದ್ದು ವಿಚಾರಣೆನ ಎದುರಿಸೋದಕ್ಕೆ ಸಾಧ್ಯವಾಗದಂಥ ಒಂದು ಪರಿಸ್ಥಿತಿ ಇತ್ತು. ವಿಚಾರಣೆ ಎಷ್ಟು ಸಮಯ ಎಳಿಬಹುದು ಅನ್ನೋದ್ರ ಬಗ್ಗೆ ಅನಿಶ್ಚಿತತೆ ಕೂಡ ಇತ್ತು. ಅಷ್ಟರ ನಡುವೆನೂ ಇಲ್ಲಿಯೇ ಇದ್ದು ವಿಚಾರಣೆಗೊಳಗಾದಂಥ 44 ಜನರಿಗೆ ಪೂರ್ಣ ಖುಲಾಸೆ ಸಿಕ್ಕಿದೆ. ಈಗ ಅವ್ರ ವಿರುದ್ಧದ ಎಲ್ಲ ಆರೋಪಗಳು ಸಂಪೂರ್ಣವಾಗಿ ಆಧಾರರಹಿತವಾಗಿದೆ ಅಂತ ಗೊತ್ತಿತ್ತು. ದೆಹಲಿ ಸರ್ಕಾರ ಇಲ್ಲಿಯವರೆಗೆ ಅವರನ್ನ ಯಾವತ್ತಿಗೂ ಪ್ರಶ್ನೆ ಮಾಡಲಿಲ್ಲ. ಆದ್ರೆ ತಬ್ಲೀಗಿ ಸದಸ್ಯರು ತಮ್ಮ ದೇಶಕ್ಕೆ ಹೋಗೋದಿಕ್ಕೆ ವಿಮಾನ ನಿಲ್ದಾಣವನ್ನು ತಲುಪಿದಾಗ ಕೋವಿಡ್ಗೆ ಸಂಬಂಧಿಸಿದಂಥ ಮತ್ತೊಂದು ಪ್ರಕರಣದಲ್ಲಿ ಅವ್ರ ಹೆಸರಿನಲ್ಲಿ ಲುಕ್ಔಟ್ ನೋಟಿಸ್ ಅನ್ನ ನೀಡಲಾಗಿದೆ ಅಂತ ಅವ್ರಿಗೆ ತಿಳಿಯಿತು. ಅವರನ್ನ ಬಿಡುಗಡೆ ಮಾಡಿದ ಅದೇ ಆರೋಪಗಳ ಮೇಲೆ ಅವ್ರ ವಿರುದ್ಧ ಹೊಸ FIR ಅನ್ನ ಸಲ್ಲಿಸಲಾಯಿತು. 198 ಜನರನ್ನ ಆರೋಪಿಗಳನ್ನಾಗಿ ಮಾಡಿದಂಥ 28 FIR ಗಳನ್ನ ಹಾಕಲಾಯಿತು. ತಬ್ಲೀಗಿ ಸದಸ್ಯರಿಗೆ ಅವ್ರ ಮನೆಯಲ್ಲಿ ಆಶ್ರಯ ನೀಡಿದವ್ರ ವಿರುದ್ಧ ಮೊಕದ್ದಮೆಯನ್ನ ಹೂಡಲಾಯಿತು. ನಂತರ ದೆಹಲಿ ಹೈಕೋರ್ಟ್ ಎಲ್ಲ ಅರ್ಜಿಗಳನ್ನ ಒಂದೇ ಕಡೆಗೆ ತಂದು ಸಾಕೇತ್ ಕೋರ್ಟ್ ಅನ್ನ ವಿಚಾರಣೆ ನಡೆಸುವಂತೆ ಕೇಳಿತು. ತಬ್ಲೀಗಿಗಳಿಗೆ ಆಶ್ರಯವನ್ನ ನೀಡಿದಂಥ ಭಾರತೀಯ ನಾಗರಿಕರ ವಿರುದ್ಧ ಕೂಡ ಮೊಕದ್ದಮೆಯನ್ನು ಹೂಡಲಾಯಿತು. ಆ ಸಮಯದಲ್ಲಿ ಸಾಕೇತ್ ಕೋರ್ಟ್ ವಿದೇಶಿ ಪ್ರಜೆಗಳ ವಿರುದ್ಧದ ವಿಚಾರಣೆಯನ್ನು ಕೈಬಿಡಿತು. ಆದರೆ ವಿದೇಶಿ ಪ್ರಜೆಗಳಿಗೆ ಆಶ್ರಯ ನೀಡಿದಂಥ ಭಾರತೀಯ ಪ್ರಜೆಗಳ ವಿರುದ್ಧ ಅವರು ದೆಹಲಿ ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿದ್ದಾರೆ ಅಂತ ಪ್ರಕರಣವನ್ನು ದಾಖಲಿಸಲಾಯಿತು. ಆ ದೇಶದಲ್ಲಿ ಯಾವುದೇ ರೀತಿಯ ಸಭೆಯನ್ನು ನಡೆಸೋ ಹಾಗಿರಲಿಲ್ಲ ಅಂತಿತ್ತು. ಯಾವುದೇ ಒಂದು ಧಾರ್ಮಿಕ ಹಬ್ಬ ಮಾಡೋದಿಕ್ಕೆ ಜನರನ್ನು ಒಟ್ಟುಗೂಡಿಸೋದಿಕ್ಕೆ ಅವಕಾಶ ಇರಲಿಲ್ಲ. ಆದರೆ ಒಂದೇ ಸ್ಥಳದಲ್ಲಿ ಇರಕೂಡದು ಅಂತ ಏನವ್ರು ಹೇಳಿರಲಿಲ್ಲ. ಅಂದ್ರೆ ವಾಸ್ತವವಾಗಿ ದೆಹಲಿ ಹೈಕೋರ್ಟ್ ಇತ್ಯರ್ಥಪಡಿಸಿದಂಥ 16 FIR ಗಳಲ್ಲಿ 3 FIR ಗಳು ಜನರನ್ನ ತಮ್ಮ ಮನೆಗಳಲ್ಲಿ ಇರಿಸಿಕೊಂಡಿದ್ದ ಕಾರಣಕ್ಕಾಗಿ ಭಾರತೀಯ ಪ್ರಜೆಗಳ ವಿರುದ್ಧ ಹಾಕಲಾದಂಥ FIR ಗಳಾಗಿವೆ. ಯಾಕಂದ್ರೆ ತಬ್ಲೀಗಿ ಜಮಾತ್ನ ನಿಯಮಗಳ ಪ್ರಕಾರ ಮಹಿಳೆಯರು ಮಸೀದಿಯಲ್ಲಿ ಉಳಿಯೋದಿಕ್ಕೆ ಸಾಧ್ಯ ಇಲ್ಲ. ಅನೇಕ ಜನರು ಆ ಮಹಿಳೆಯರಿಗೆ ತಮ್ಮ ಮನೆಗಳಲ್ಲಿ ಉಳಿಯೋದಿಕ್ಕೆ ವ್ಯವಸ್ಥೆಯನ್ನ ಮಾಡಿದ್ರು. ದೆಹಲಿ ಪೊಲೀಸರು ಆ ಮನೆ ಮಾಲೀಕರ ವಿರುದ್ಧ ಕೂಡ FIR ಗಳನ್ನ ದಾಖಲಿಸಿದ್ರು. FIR ಮತ್ತೆ ಚಾರ್ಜ್ ಶೀಟ್ ನಲ್ಲಿ ಕೇವಲ 2 ಆರೋಪಗಳಿವೆ. ಒಂದು, ಅವರಿಗೆ ಉಳಿಯೋದಿಕ್ಕೆ ಸ್ಥಳವನ್ನ ನೀಡಿದ್ರ ಬಗ್ಗೆ, ಹಾಗೆ ಎರಡನೇದು ಅವರಿಗೆ ಉಳಿಯೋದಿಕ್ಕೆ ಸ್ಥಳ ನೀಡಿದ್ರಿಂದಾಗಿ ಇದು ಕೋವಿಡ್ ಹರಡೋದಿಕ್ಕೆ ಕಾರಣವಾಗಿದೆ ಅನ್ನೋದು. ಆದ್ರೆ ಈ ವ್ಯಕ್ತಿಗಳಲ್ಲಿ ಯಾರಿಗಾದ್ರೂ ಯಾವುದೇ ಸಮಯದಲ್ಲಿ ಕೋವಿಡ್ ಇತ್ತು ಅಂತ ಚಾರ್ಜ್ ಶೀಟ್ ನಲ್ಲಿ ಒಂದೇ ಒಂದು ವೈದ್ಯಕೀಯ ವರದಿ ಇಲ್ಲ. ಹೀಗಿರುವಾಗ ಅವರಿಂದ ಕೋವಿಡ್ ಹರಡಬಹುದು ಅಂತ ಹೇಗೆ ಹೇಳಲಾಯಿತು? ಅವರೆಲ್ಲರೂ ಇಡೀ ಕುಟುಂಬದೊಂದಿಗೆ ಲಾಕ್ಡೌನ್ನಲ್ಲಿ ವಾಸಿಸ್ತಾ ಇದ್ರು. ಎಲ್ಲರೂ ಮನೆಯೊಳಗೆ ಇದ್ದಾಗ ಯಾರಾದರೂ ಆದೇಶವನ್ನು ಉಲ್ಲಂಘಿಸಿದ್ದಾರೆ ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ. ದೆಹಲಿ ಹೈಕೋರ್ಟ್ನಲ್ಲಿ ಈ ವಿಷಯವನ್ನು ಎತ್ತಲಾಯಿತು. ಈಗ ದೆಹಲಿ ಹೈಕೋರ್ಟ್ನಲ್ಲಿ ಪರಿಹಾರ ಸಿಕ್ಕಿದೆ. ಇದಕ್ಕೆ ದೆಹಲಿ ಪೊಲೀಸರ ಎಲ್ಲ ಚಾರ್ಜ್ ಶೀಟ್ಗಳನ್ನು ರದ್ದುಗೊಳಿಸಲಾಗಿದೆ. ಇಷ್ಟು ದೊಡ್ಡ ನಿರ್ಧಾರ ಮತ್ತು ಸುದ್ದಿಯನ್ನ ಪತ್ರಿಕೆಗಳಲ್ಲಿ ಒಂದು ಸಾಮಾನ್ಯ ರೀತಿಯಲ್ಲಿ ಮುದ್ರಿಸಲಾಗ್ತಾ ಇದೆ. ಯಾರೂ ಗಮನಿಸದಂತೆ ಅದನ್ನು ಸದ್ದಿಲ್ಲದೇ ಮುದ್ರಿಸಲಾಗ್ತಾ ಇದೆ. ಕೋವಿಡ್ ಸಮಯದಲ್ಲಿ ಸುಶಾಂತ್ ಸಿಂಗ್ ರಜಪೂತ್ ಪ್ರಕರಣದಲ್ಲಿ ರಿಯಾ ಚಕ್ರವರ್ತಿ ವಿರುದ್ಧ ಸುಳ್ಳುಗಳನ್ನು ಹರಡಲಾಯಿತು. ಮಾಧ್ಯಮಗಳು ವಾರಗಟ್ಟಲೆ ಸುಳ್ಳು ಆರೋಪಗಳೊಂದಿಗೆ ಅದನ್ನು ವರದಿ ಮಾಡಿದ್ವು. ನಂತರ ಎಲ್ಲಾನು ಸುಳ್ಳಾಯಿತು. ಈಗ ತಬ್ಲೀಗಿ ಜಮಾತ್ ವಿರುದ್ಧದ ಎಲ್ಲ ಅಪಪ್ರಚಾರಗಳು ಬಯಲಾಗಿವೆ. ಆಗ ತಬ್ಲೀಗಿ ಹೆಸರಿನಲ್ಲಿ ಬಡ ಮುಸ್ಲಿಮರನ್ನ ಹಿಡಿದು ಕೊಲ್ಲಲಾಯಿತು. ಮುಸ್ಲಿಮರು ತರಕಾರಿ ಮಾರಾಟ ಮಾಡೋದಕ್ಕೂ ಕೂಡ ಕಲ್ಲು ಹಾಕಲಾಯಿತು. ಅವ್ರ ಗುರುತನ್ನ ಬಹಿರಂಗಪಡಿಸೋದಕ್ಕೆ ಒತ್ತಾಯ ಮಾಡಲಾಯಿತು. ಆಧಾರ್ ಸಂಖ್ಯೆಗಳನ್ನ ಕೇಳಲಾಯಿತು. ಹಾಗೆ ಬಂಡಿಗಳನ್ನ ಕೆಡವಲಾಯಿತು. ಯಾರಿಂದ ಹಣ್ಣುಗಳನ್ನ ಖರೀದಿ ಮಾಡಬೇಕು, ಯಾರಿಂದ ಕ್ಷೌರ ಮಾಡಿಸ್ಕೊಳ್ಬೇಕು, ಮತ್ತೆ ಯಾರಿಂದ ಮಾಡಬಾರ್ದು ಅನ್ನೋದ್ರ ಬಗ್ಗೆ ವಾಟ್ಸಾಪ್ ಸಂದೇಶಗಳು ವೈರಲ್ ಆಗೋದಕ್ಕೆ ಪ್ರಾರಂಭ ಮಾಡಿದ್ವು. ಮುಸ್ಲಿಮರಿಂದ ಮೀನು ಖರೀದಿ ಮಾಡಬೇಡಿ ಅಂತ ದ್ವೇಷಕೋರರು ಸ್ವತಃ ಮೀನು ಮಾರಾಟಗಾರರಾದ್ರು. ಆದ್ರೆ ದ್ವೇಷ ಹರಡಿದ ಮೇಲೆ ಇತ್ಲಾಗ ಮೀನು ಇಲ್ಲ, ಮಾರಾಟನೂ ಇಲ್ಲ. ಸೋಂಕಿನ ನಕಲಿ ವಿಡಿಯೋಗಳನ್ನ ವೈರಲ್ ಮಾಡಲಾಯಿತು. AT ನ್ಯೂಸ್ ಅಂತಹ 100 ನಕಲಿ ವಿಡಿಯೋಗಳ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿತು. ಮೀಡಿಯಾ ಸ್ಕ್ಯಾನರ್ ಅನ್ನುವಂಥ ಮತ್ತೊಂದು ಸಂಸ್ಥೆ ಕೂಡ ಫ್ಯಾಕ್ಟ್ ಚೆಕ್ ಮಾಡಿತು. ಒಂದು ತಿಂಗಳಲ್ಲಿ 69 ವಿಡಿಯೋಗಳನ್ನು ಬಹಿರಂಗಪಡಿಸಲಾಗಿದ್ದು ಅವುಗಳ ಮೂಲಕ ಸುಳ್ಳುಗಳನ್ನು ಹರಡಲಾಗ್ತಾ ಇತ್ತು. ಈ ವಿಡಿಯೋಗಳಿಂದ ಸೃಷ್ಟಿಯಾದಂತಹ ವಾತಾವರಣ ಮುಸ್ಲಿಮರ ವಿರುದ್ಧ 28 ದಾಳಿ ಘಟನೆಗಳಿಗೆ ಕಾರಣ ಆಯಿತು ಅಂತ ಮೀಡಿಯಾ ಸ್ಕ್ಯಾನರ್ ಆಗ ವರದಿ ಮಾಡಿತ್ತು. ಮಿಚಿಗನ್ ವಿಶ್ವವಿದ್ಯಾಲಯದ ಅಸೋಸಿಯೇಟ್ ಪ್ರೊಫೆಸರ್ ಜೋ ಜಿತ್ಪಾಲ್ ಮತ್ತೆ ಅವರ ತಂಡ ಕೋವಿಡ್ ಸಮಯದಲ್ಲಿ ಮಾಧ್ಯಮ ವರದಿಯ ಕುರಿತು ಹಲವಾರು ಅಧ್ಯಯನಗಳನ್ನು ನಡೆಸಿತು. ಕೋವಿಡ್ ಚರ್ಚೆಯಲ್ಲಿ ಆಸ್ಪತ್ರೆಗಳು ಮತ್ತೆ ಪರೀಕ್ಷೆ ಪ್ರಶ್ನೆಯನ್ನ ಪಕ್ಕಕ್ಕೆ ತಳ್ಳುವ ಮೂಲಕ ಮಾಧ್ಯಮಗಳು ದಾರಿ ತಪ್ಪಿಸುವಂತಹ ಸುದ್ದಿಗಳನ್ನ ಹೇಗೆ ಹರಡಿದ್ವು, ಮತ್ತೆ ಇತರ ವಿಷಯಗಳ ಬಗ್ಗೆ ಚರ್ಚಿಸುವ ಮೂಲಕ ನಿಜವಾದ ಪ್ರಶ್ನೆಗಳನ್ನ ಹಿಂದಕ್ಕೆ ತಳ್ಳಿದ್ವು ಅನ್ನೋದನ್ನ ಅವರು ತೋರಿಸಿದ್ರು. ಜೋ ಜಿತ್ಪಾಲ್ ಸುದ್ದಿ ಮತ್ತೆ ಸಾಮಾಜಿಕ ಮಾಧ್ಯಮ ಚರ್ಚೆಗಳನ್ನು ಸಂಗ್ರಹಿಸಿ ಕೀವರ್ಡ್ಗಳ ಪ್ರಕಾರ ಅವುಗಳ ವಿಷಯಗಳನ್ನು ಪರಿಶೀಲಿಸಿದಾಗ ಮಾರ್ಚ್ 14 ಮತ್ತು ಏಪ್ರಿಲ್ 12 ನಡುವಿನ ಲಾಕ್ಡೌನ್ ಸಮಯದಲ್ಲಿ ಮಾಧ್ಯಮಗಳು ಸೋಂಕಿನ ಬಗ್ಗೆ ಚರ್ಚೆ ಮಾಡ್ತಾ ಇರಲಿಲ್ಲ. ಆದರೆ ಚರ್ಚೆ ಮುಸ್ಲಿಮರ ಬಗ್ಗೆ ಇರೋದು ಬೆಳಕಿಗೆ ಬಂತು. ದೆಹಲಿ ಹೈಕೋರ್ಟ್ 16 ಚಾರ್ಜ್ ಶೀಟ್ಗಳನ್ನು ಈಗ ರದ್ದುಗೊಳಿಸಿದೆ. ಆದರೆ ಆ ಚಾರ್ಜ್ ಶೀಟ್ಗಳಲ್ಲಿ ಏನಿತ್ತು ಮತ್ತೆ ಅದು ನ್ಯಾಯಾಲಯದಲ್ಲಿ ಯಾಕೆ ನಿಲ್ಲಲಿಲ್ಲ ಅಂತ ಯಾರು ಕೂಡ ಹೇಳ್ತಾ ಇಲ್ಲ. ಈಗ ಕೋವಿಡ್ ಬಗ್ಗೆ ಜನರು ಆಗಲೇ ಆತಂಕದಲ್ಲಿದ್ದಾಗ ತಬ್ಲೀಗಿ ಜಮಾತ್ ಬಗ್ಗೆ ಸುಳ್ಳು ಕಥೆಗಳನ್ನು ಕಟ್ಟಿ ಜನರನ್ನು ಇನ್ನಷ್ಟು ಆತಂಕಕ್ಕೆ ತಳ್ಳಲಾಯಿತು. ಮುಸ್ಲಿಮರ ವಿರುದ್ಧ ಆಗಲೇ ಒಂದು ರೀತಿಯ ವಾತಾವರಣ ಸೃಷ್ಟಿಯಾಗಿದ್ದಾಗ ಪರಿಸ್ಥಿತಿ ಮತ್ತಷ್ಟು ಹದಗೆಡು ಹಾಗಾಯಿತು.
ಹಾಗಾಗಿನೇ ತಬ್ಲೀಗ್ ಜಮಾತ್ ರೋಗ ಹರಡ್ತಾ ಇದೆ ಅಂತ ಆರೋಪ ಮಾಡಿದಾಗ ಜನರು ಅದನ್ನ ಬಹಳ ಬೇಗನೆ ನಂಬಿದ್ರು. ಇವತ್ತು ಮಡಿಲ ಮೀಡಿಯಾ ಅನ್ನೋದು ಭಾರತದ ಪ್ರಜಾಪ್ರಭುತ್ವದ ವಿರುದ್ಧ ದೊಡ್ಡ ಮಟ್ಟದ ಅಪರಾಧ ನಡೆಸುವಂತ ಗ್ಯಾಂಗ್ನ ಹೆಸರಾಗಿದೆ. ಇದರಲ್ಲಿ ಪತ್ರಕರ್ತರು ರಾಜಕೀಯ ಪಕ್ಷಕ್ಕೆ ನಿಷ್ಠುರರಾಗಿರೋದು ಮಾತ್ರ ಅಲ್ಲದೆ ಅವರು ಅದರ ಚಾಕರಿ ಮಾಡ್ತಾ ಇದ್ದಾರೆ. ಫ್ರೆಂಚ್ ಇನ್ಸ್ಟಿಟ್ಯೂಟ್ ಆಫ್ ಪಾಂಡಿಚೇರಿಯ ಸೌಂದರ್ಯ ಅಯ್ಯರ್ ಮತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ದಿವೇಚಾ ಹಾಗೆ ಸೆಂಟರ್ ಆಫ್ ಕ್ಲೈಮೇಟ್ ಚೇಂಜ್ನ ಶೋಭಲ್ ಚಕ್ರವರ್ತಿ ಮಾರ್ಚ್ 20ರಿಂದ ಏಪ್ರಿಲ್ 27 ನಡುವೆ ತಬ್ಲೀಗಿ ಬಗ್ಗೆ ಪ್ರಕಟವಾದಂತಹ ಸುದ್ದಿಗಳನ್ನು ಅಧ್ಯಯನ ಮಾಡಿದರು. ಇಷ್ಟು ಕಡಿಮೆ ಸಮಯದಲ್ಲಿ 271 ಮಾಧ್ಯಮ ವೇದಿಕೆಗಳಿಂದ ತಬ್ಲೀಗಿ ಬಗ್ಗೆ 11,000ಕ್ಕೂ ಹೆಚ್ಚು ವರದಿಗಳು ಪ್ರಕಟ ಆಗಿದ್ವು. ಏಪ್ರಿಲ್ 2ರಂದು ಒಂದೇ ದಿನ ತಬ್ಲೀಗಿಯ ಬಗ್ಗೆ 1451 ಸುದ್ದಿ ಲೇಖನಗಳು ಪ್ರಕಟ ಆದವು. ತಬ್ಲೀಗಿಯ ಬಗ್ಗೆ ಮುಸ್ಲಿಮರ ವಿರುದ್ಧ ಯಾವ ವೇಗದಲ್ಲಿ ವಾತಾವರಣ ಸೃಷ್ಟಿಯಾಗಿತ್ತು ಅಂತ ಇದರಿಂದ ನಾವು ಊಹೆ ಮಾಡಬಹುದು. ಚರ್ಚೆ ವೈದ್ಯಕೀಯ ತುರ್ತು ಸ್ಥಿತಿಯ ಬಗ್ಗೆ ಇರಬೇಕಾಗಿತ್ತು. ಚರ್ಚೆ ಜನರ ಜೀವನಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳ ಮೇಲೆ ಇರಬೇಕಾಗಿತ್ತು. ಆರೋಗ್ಯ ಸೇವೆಗಳ ಕಳಪೆ ಸ್ಥಿತಿಯನ್ನು ಚರ್ಚೆ ಮಾಡಬೇಕಾಗಿತ್ತು. ಆದರೆ ಅದೆಲ್ಲವನ್ನ ಬಿಟ್ಟು ಹೊಸ ಶತ್ರುವನ್ನ ಕಂಡುಹಿಡಿಯಲಾಯಿತು ಮತ್ತೆ ತಬ್ಲೀಗಿ ಜಮಾತ್ ಅಂತ ಅದನ್ನು ಹೆಸರಿಸಲಾಯಿತು. ಸಾಂಕ್ರಾಮಿಕ ರೋಗದ ಮಧ್ಯೆ ಇಸ್ಲಾಮೋಫೋಬಿಯಾದ ಸಾಂಕ್ರಾಮಿಕ ರೋಗವನ್ನು ದೊಡ್ಡದಾಗಿ ಮಾಡಲಾಯಿತು. ಮಡಿಲ ಮೀಡಿಯಾ ಪ್ರಧಾನಿ ಮೋದಿ ಬಗ್ಗೆ ಮೌನವಾಗಿರೋದನ್ನಷ್ಟೇ ಮಾಡ್ತಾ ಇಲ್ಲ. ಈಗ ಅವರನ್ನ ಪ್ರಶ್ನಿಸದೇ ಇರೋದಕ್ಕೆ ಅಷ್ಟೇ ಸೀಮಿತವಾಗಿಲ್ಲ, ಆದರೆ ಅದು ವಿವಿಧ ಅಪರಾಧಗಳನ್ನು ಮಾಡುತ್ತೆ. ಅದು ನಕಲಿ ಸುದ್ದಿಗಳನ್ನು ಹರಡುತ್ತೆ. ಮಡಿಲ ಮೀಡಿಯಾ ಪ್ರಜಾಪ್ರಭುತ್ವದ ಕೊಲೆಗಾರನಂತ ಆಗ್ಬಿಟ್ಟಿದೆ. ಈಗ ಎಲ್ಲಾ ಕಾಲದಲ್ಲೂ ಮಾಧ್ಯಮಗಳು ಅಧಿಕಾರದ ಮುಂದೆ ತಲೆಬಾಗಿವೆ. ಆದರೆ ಯಾವುದೇ ಸಂದರ್ಭದಲ್ಲೂ ಮಾಧ್ಯಮಗಳು ಸಾಯ್ತಾ ಇರುವಂತಹ ಜನರನ್ನ ಬಿಟ್ಟು ಸಮಾಜವನ್ನ ದ್ವೇಷಕ್ಕೆ ತಳ್ಳಿದಿರಲಿಲ್ಲ. ಆದರೆ ಈಗ ಅದು ಕೂಡ ಆಗೋಯ್ತು. ಕೋವಿಡ್ ಹೊತ್ತಲ್ಲಿ ಆಮ್ಲಜನಕ ಇಲ್ಲದೇನೆ ಎಷ್ಟು ಜನ ಸತ್ರು, ಎಷ್ಟೆಲ್ಲ ಜನರಿಗೆ ಆಸ್ಪತ್ರೆಗೆ ದಾಖಲಾಗೋದಕ್ಕೆ ಸಾಧ್ಯ ಆಗಲಿಲ್ಲ, ಔಷಧಿಗಳು ಸಿಗಲಿಲ್ಲ. ಹಾಗೆ ಜನರು ಸಾಯ್ತಾ ಇದ್ದಂಥ ಹೊತ್ತಿನಲ್ಲಿ ದೆಹಲಿಯ ನಿಜಾಮುದ್ದೀನ್ನಲ್ಲಿರುವಂತಹ ತಬ್ಲೀಗಿ ಜಮಾತ್ನ ಪ್ರಧಾನ ಕಚೇರಿ ಬಗ್ಗೆ ವಿವಿಧ ರೀತಿಯ ಸುದ್ದಿಗಳನ್ನು ಪ್ರಕಟಿಸಲಾಯಿತು. 100 ಜನರನ್ನ 2 ತಿಂಗಳು ಜೈಲಿನಲ್ಲಿ ಇರಿಸಲಾಯಿತು. ವದಂತಿಗಳಿಂದಾಗಿ ವಿಷಯ ಕೈ ಮೀರ್ತಾ ಇತ್ತು. ಆಗ ತಬ್ಲೀಗಿ ಜಮಾತ್ ಹೆಸರಲ್ಲಿ ಕೋಮುವಾದದ ಬಣ್ಣ ನೀಡ್ತಾ ಇರುವಂತಹ ಮಾಧ್ಯಮ ಸಂಸ್ಥೆಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜಮಿಯತ್ ಉಲೇಮಾ ಎ ಹಿಂದ್ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಮಾಡಿತು. ಅದು ಅಕ್ಟೋಬರ್ 2020. ಈ ವಿಷಯ ಸುಪ್ರೀಂ ಕೋರ್ಟ್ನಲ್ಲಿ ಆಗಿನ ಮುಖ್ಯ ನ್ಯಾಯಮೂರ್ತಿ ಎಸ್.ಎ. ಬೋಬ್ಡೆ ಅವರ ಪೀಠದ ಮುಂದೆ ವಿಚಾರಣೆಯಲ್ಲಿತ್ತು. ಈ ವಿಷಯದಲ್ಲಿ ಅಫಿಡೇವಿಟ್ ಸಲ್ಲಿಸುವಂತೆ ಪೀಠ ಕೇಂದ್ರ ಸರ್ಕಾರವನ್ನು ಕೇಳಿದಾಗ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಕಿರಿಯ ಅಧಿಕಾರಿಯೊಬ್ಬರು ಅಫಿಡೇವಿಟ್ ಅನ್ನು ಸಲ್ಲಿಸಿದ್ರು. ಅಫಿಡೇವಿಟ್ ನಲ್ಲಿ ಸ್ಪಷ್ಟ ಉತ್ತರವನ್ನು ನೀಡಲಾಗಿಲ್ಲ. ಇದಕ್ಕೆ ವಿರುದ್ಧವಾಗಿ ಕೆಟ್ಟ ವರದಿಯ ಯಾವುದೇ ಪ್ರಕರಣ ಬೆಳಕಿಗೆ ಬಂದಿಲ್ಲ ಅಂತ ಹೇಳಲಾಗಿದೆ. ಇದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಕೋಪಗೊಳ್ತು. ಸರ್ಕಾರದ ಪರವಾಗಿ ಹಾಜರಾದಂತಹ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರಿಗೆ ಮುಖ್ಯ ನ್ಯಾಯಮೂರ್ತಿ ಬೋಬ್ಡೆ ನೀವು ನ್ಯಾಯಾಲಯದ ಜೊತೆಗೆ ಈ ರೀತಿ ವರ್ತಿಸಬಾರದು ಅಂತ ಹೇಳಿದ್ರು. ತಬ್ಲೀಗಿ ಜಮಾತ್ನಲ್ಲಿ ನಡೆದಂತಹ ಕೋವಿಡ್ ಸೋಂಕಿನ ಘಟನೆಗಳು ಮತ್ತೆ ಆರೋಗ್ಯ ಕಾರ್ಯಕರ್ತರ ಮೇಲಿನ ದಾಳಿಗಳು ಸತ್ಯ. ಈ ಸಂಗತಿಗಳನ್ನು ಆಧರಿಸಿದಂತಹ ಸುದ್ದಿ ವರದಿಗಳನ್ನ ಸೆನ್ಸರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸರ್ಕಾರ ತನ್ನ ಅಫಿಡೇವಿಟ್ ನಲ್ಲಿ ಹೇಳ್ತು. ಮಾಧ್ಯಮ ಯಾರನ್ನು ಬೇಕಾದರೂ ತಪ್ಪಿತಸ್ಥರು ಅಂತ ಘೋಷಿಸುವಂತಹ ತೀರ್ಪು ನೀಡೋ ಮೊದಲು ನಿಜವಾದ ಸಂಗತಿಗಳನ್ನು ನೋಡುವಂತಹ ಜವಾಬ್ದಾರಿಯನ್ನು ತೋರಿಸಬೇಕು. ಆದರೆ ದೆಹಲಿಯ ವಿಷಯದಲ್ಲಿ ಎಲ್ಲಾನು ಸುಳ್ಳಾಯಿತು. ತಬ್ಲೀಗಿ ಜಮಾತ್ ಸದಸ್ಯರ ಮುಂದೆ ಸಲ್ಲಿಸಲಾದಂತಹ ಚಾರ್ಜ್ ಶೀಟ್ನಲ್ಲಿ ಕೋವಿಡ್ ಪಾಸಿಟಿವ್ ಅಂತ ಬರೆಯಲಾಗಿತ್ತು. ಆದರೆ ಒಂದೇ ಒಂದು ಪ್ರಕರಣದಲ್ಲಿ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಸಲ್ಲಿಸಿರಲಿಲ್ಲ. ಇದು ಎಷ್ಟು ದೊಡ್ಡ ವಂಚನೆ! ಸಮಾಜದಲ್ಲಿ ದ್ವೇಷ ವಾತಾವರಣವನ್ನು ಸೃಷ್ಟಿ ಮಾಡಲಾಯಿತು. ಮತ್ತೆ ಅದರ ನೆಪದಲ್ಲಿ ಪೊಲೀಸರು ಜನರನ್ನ ಜೈಲಿಗೆ ಹಾಕೋದಿಕ್ಕೆ ಪ್ರಾರಂಭ ಮಾಡಿದ್ರು. ಆದರೆ ತಬ್ಲೀಗಿ ವಿರುದ್ಧದ ಪ್ರಕರಣವನ್ನು ವಜಾಗೊಳಿಸೋದು ಇದೇ ಮೊದಲಲ್ಲ. ಇಲ್ಲಿ ವಾಸ್ತವವಾಗಿ ಇದಕ್ಕೂ ಮುಂಚೆನೂ ಅನೇಕ ಪ್ರಕರಣಗಳಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣ ನಿಲ್ಲಲಿಲ್ಲ. ತಬ್ಲೀಗಿಯ ಹೆಸರಿನಲ್ಲಿ ಅನೇಕ ಜನರನ್ನ ಮಹಾರಾಷ್ಟ್ರದ ಅಹಮದ್ ನಗರದ ವಿವಿಧ ಜೈಲುಗಳಲ್ಲಿ ಅರೆಸ್ಟ್ ಮಾಡಲಾಯಿತು. ಜನರು 2 ತಿಂಗಳು ಜೈಲಿನಲ್ಲಿದ್ರು. ಇದೆಲ್ಲಾನು ಮಡಿಲ ಮೀಡಿಯಾ ಸೃಷ್ಟಿ ಮಾಡಿದಂಥ ವಾತಾವರಣದ ನೆಪದಲ್ಲಾಯಿತು. ಬಾಂಬೆ ಹೈಕೋರ್ಟ್ನ ನ್ಯಾಯಮೂರ್ತಿ ಟಿ.ವಿ. ನಲ್ವಾಡೆ ಮತ್ತೆ ನ್ಯಾಯಮೂರ್ತಿ ಎಂ.ಜಿ. ಸೆವ್ಲಿಕರ್ ಅವರ ಪೀಠ ಆಗಸ್ಟ್ 2020ರಲ್ಲಿ ತಬ್ಲೀಗಿಯ 35 ಸದಸ್ಯರ ವಿರುದ್ಧದ ತಲಾ 3 ಎಫ್ಐಆರ್ಗಳನ್ನು ರದ್ದುಗೊಳಿಸಿತು. ಅವರಲ್ಲಿ 29 ಮಂದಿ ಟಾಂಜಾನಿಯಾ, ಫಿಲಿಪೈನ್ಸ್ ಮತ್ತೆ ಉಕ್ರೇನ್ನಿಂದ ಬಂದವರು. ಕೋವಿಡ್ ಹರಡದಂತಹ ಆರೋಪದ ಮೇಲೆ ಅವರನ್ನ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಅರೆಸ್ಟ್ ಮಾಡಲಾಗಿತ್ತು. ಸಾಂಕ್ರಾಮಿಕ ಅಥವಾ ವಿಪತ್ತು ಎಲ್ಲಿ ಸಂಭವಿಸಿದ್ರು ಸರ್ಕಾರ ಬಲಿಪಶುಗಳನ್ನು ಹುಡುಕುತ್ತೆ. ಎಲ್ಲಾ ಸಂದರ್ಭಗಳು ವಿದೇಶಿಯರನ್ನ ಬಲಿಪಶುಗಳಾಗಿ ಬಳಸಿಕೊಳ್ಳುವಂತಹ ಸಾಧ್ಯತೆ ಕಾಣುತ್ತೆ. ಈಗ ವಿದೇಶಿಯರ ವಿರುದ್ಧ ಕ್ರಮ ಕೈಗೊಂಡವರು ಪಶ್ಚಾತ್ತಾಪ ಪಡುವ ಮತ್ತೆ ಅದರಿಂದ ಉಂಟಾದಂತಹ ಹಾನಿಯನ್ನು ಸರಿಪಡಿಸೋದಕ್ಕೆ ಅಗತ್ಯ ಕ್ರಮವನ್ನು ಕೈಗೊಳ್ಳುವಂತಹ ಸಮಯ ಬಂದಿದೆ. ಆಗಸ್ಟ್ 2020ರಲ್ಲಿನೇ ಬಾಂಬೆ ಹೈಕೋರ್ಟ್ ತಬ್ಲೀಗಿ ಕಾರ್ಯಕ್ರಮಕ್ಕೆ ಬಂದಂತಹ ವಿದೇಶಿ ಪ್ರಯಾಣಿಕರು ವೀಸಾ ಷರತ್ತುಗಳನ್ನು ಉಲ್ಲಂಘಿಸಿಲ್ಲ ಅಂತ ಹೇಳ್ತು. ಅವರು ಧರ್ಮವನ್ನು ಬೋಧಿಸೋದಕ್ಕೆ ಅಥವಾ ಮತಾಂತರವಾಗೋದಕ್ಕೆ ಬಂದಿಲ್ಲ ಅಂತ ಹೇಳ್ತು. ಕರ್ನಾಟಕ ಹೈಕೋರ್ಟ್, ಮದ್ರಾಸ್ ಹೈಕೋರ್ಟ್ನಿಂದಲೂ ಕೂಡ ಇದೇ ರೀತಿಯ ಆದೇಶಗಳು ಬಂದವು ಮತ್ತೆ ಅನೇಕ ಎಫ್ಐಆರ್ಗಳನ್ನು ರದ್ದುಗೊಳಿಸಲಾಯಿತು. ಸರ್ಕಾರ ತನ್ನ ಗೌಪ್ಯ ವರದಿಯಲ್ಲಿ ಈ ಎಲ್ಲ ಆರೋಪಗಳನ್ನು ಮಾಡಿತು.
ಅದನ್ನ ನ್ಯಾಯಾಲಯ ಸ್ವೀಕರಿಸಲಿಲ್ಲ. ಮುದ್ರಣ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಪ್ರಚಾರವನ್ನು ಹರಡುತ್ತವೆ ಅಂತ ಬಾಂಬೆ ಹೈಕೋರ್ಟ್ ಪೀಠ ಸ್ಪಷ್ಟವಾಗಿ ಹೇಳಿದೆ. ಆದರೆ ಮಾಧ್ಯಮಗಳ ಜೊತೆಗೆ ಇನ್ನೂ ಅನೇಕ ತಪ್ಪಿತಸ್ಥರಿದ್ದಾರೆ. ಸರ್ಕಾರಗಳು ತಬ್ಲಿಗಿ ಹೆಸರಿನಲ್ಲಿ ಅಪಪ್ರಚಾರವನ್ನು ಹರಡ್ತಾ ಇದ್ದಾಗ ಅದೇ ಸಮಯದಲ್ಲಿ ಅನೇಕ ದೇವಾಲಯಗಳಲ್ಲಿ ಜನರು ಸೇರ್ತಾ ಇದ್ರು. ಕರ್ನಾಟಕದ ಕಲಬುರಗಿಯಲ್ಲಿರುವಂತಹ ದೇವಾಲಯದಲ್ಲಿ ಹೆಚ್ಚಿನ ಜನಸಂಖ್ಯೆಯ ಜನರು ಜಮಾಯಿಸಿದ್ರು. ಮಾರ್ಚ್ 10ರಂದು ದೇಶದ ಮೊದಲ ಕೋವಿಡ್ ಸಾವು ಕರ್ನಾಟಕದ ಕಲಬುರಗಿಯಲ್ಲಿ ಸಂಭವಿಸಿತು. ಆದರೆ ಮಾಧ್ಯಮಗಳು ಅಂಥ ಧಾರ್ಮಿಕ ಸಭೆಗಳು ಮತ್ತೆ ರಾಜಕೀಯ ಸಭೆಗಳ ಬಗ್ಗೆ ಯಾವುದೇ ಗದ್ದಲ ಮಾಡಲಿಲ್ಲ. ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಉರುಳಿಸಿದ ಸಮಯ ಅದು. ಸಾಂಕ್ರಾಮಿಕ ರೋಗದ ವಿರುದ್ಧ ಹೋರಾಡೋದಕ್ಕೆ ಮತ್ತೆ ಜನರ ಜೀವಗಳನ್ನು ಉಳಿಸೋದಕ್ಕೆ ಸರ್ಕಾರಕ್ಕೆ ಅವಕಾಶ ನೀಡಬೇಕಾದಂತಹ ಸಮಯದಲ್ಲಿ ಸರ್ಕಾರವನ್ನು ಉರುಳಿಸಲಾಯಿತು. ಮತ್ತೆ ಬಿಜೆಪಿ ಸರ್ಕಾರ ರಚನೆ ಆಯಿತು. ಮತ್ತೆ ಇದನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಸಭೆಯನ್ನು ನಡೆಸಲಾಯಿತು. ಆದರೆ ತಬ್ಲಿಗಿಯನ್ನ ಮಾತ್ರನೇ ವಿಲನ್ ಆಗಿ ಮಾಡಲಾಯಿತು. ತಬ್ಲಿಗಿ ಸದಸ್ಯರನ್ನ ಕ್ವಾರಂಟೈನ್ ನಲ್ಲಿ ಇರಿಸಲಾಯಿತು. ದೇಶದಾದ್ಯಂತ ತಬ್ಲಿಗಿ ಸದಸ್ಯರನ್ನ ಹುಡುಕಿ ಹಿಡಿಯಲಾಯಿತು. ಆ ಸಮಯದಲ್ಲಿ ಅಂದ್ರೆ ಮಾರ್ಚ್ ಏಪ್ರಿಲ್ 2020ರಲ್ಲಿ ಹೆಚ್ಚಿನ ಜನಸಂಖ್ಯೆಯ ಕಾರ್ಮಿಕರು ಕಾಲ್ನಡಿಗೆಯಲ್ಲಿ ಸಾವಿರಾರು ಕಿಲೋಮೀಟರ್ ನಡೆದು ಹೋಗ್ತಾ ಇದ್ರು. ಯಾವುದೇ ಸಹಾಯ ಸಿಗ್ತಾ ಇರಲಿಲ್ಲ ಅವರಿಗೆ. ಮಕ್ಕಳು ಬಾಯಾರಿಕೆಯಿಂದ ಬಳಲ್ತಾ ಇದ್ರು. ಅದು ಈ ಸಾಂಕ್ರಾಮಿಕ ರೋಗದ ಮೊದಲ ಮಾನವ ದುರಂತ. ಇದನ್ನ ತಬ್ಲಿಗಿ ಜಮಾತ್ ಹೆಸರಿನಲ್ಲಿ ಮರೆ ಮಾಡಲಾಯಿತು. ಮಡಿಲ ಮೀಡಿಯಾ ತಬ್ಲಿಗಿ ಹೆಸರಿನಲ್ಲಿ ದ್ವೇಷವನ್ನು ಹರಡ್ತಾ ಇತ್ತು. ಆಗಿನ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ತಬ್ಲಿಗಿಗೆ ಸಂಬಂಧಿಸಿದಂತಹ ಸಂಖ್ಯೆಗಳನ್ನ ಪ್ರತ್ಯೇಕವಾಗಿ ಉಲ್ಲೇಖ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಭಾರತ ಸರ್ಕಾರದ ಆರೋಗ್ಯ ಸಚಿವಾಲಯದ ಆಗಿನ ಜಂಟಿ ಕಾರ್ಯದರ್ಶಿಯು ಕೂಡ ತಬ್ಲಿಗಿ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಕೋವಿಡ್ ಸಮಯದಲ್ಲಿ ಮಡಿಲ ಮೀಡಿಯಾ ಮಾಡಿದಂಥ ಅಪರಾಧಕ್ಕೆ ಒಂದೇ ಮುಖ ಇಲ್ಲ. ಜನರು ಸಾಯ್ತಾ ಇದ್ದಾಗ ಮಡಿಲ ಮೀಡಿಯಾ ಅದನ್ನು ಲೆಕ್ಕಿಸಲಿಲ್ಲ. ಎಷ್ಟು ಜನರು ಸಾಯ್ತಾ ಇದ್ರು ಈ ಒಂದು ಪ್ರಶ್ನೆನ ಯಾವತ್ತಿಗೂ ಅದು ಎತ್ತಲಿಲ್ಲ. ಮಡಿಲ ಮೀಡಿಯಾ ಇಂದಿಗೂ ಕೂಡ ಅದೇ ಒಂದು ಕೆಲಸವನ್ನು ಮಾಡ್ತಾ ಇದೆ. ಅದು ಯಾವತ್ತೂ ಕ್ಷಮೆ ಯಾಚಿಸೋದಿಲ್ಲ, ಹಾಗೆ ಪಶ್ಚಾತ್ತಾಪ ಪಡೋದಿಲ್ಲ. ಜನರಿಗೆ ಅದು ನೆನಪಿಲ್ಲ ಅಂತ ಅದು ಗೊತ್ತಿದೆ. ಈಗ ದೆಹಲಿ ಹೈಕೋರ್ಟ್ 3000 ಪುಟಗಳ ಚಾರ್ಜ್ ಶೀಟನ್ನು ರದ್ದುಗೊಳಿಸಿ ಈ ಇಡೀ ಪ್ರಕರಣವನ್ನು ರದ್ದುಪಡಿಸಿರುವಾಗ ಮಾಧ್ಯಮಗಳು ಇದನ್ನು ಚರ್ಚೆ ಮಾಡೋದಿಲ್ಲ. ಹಾಗಾಗಿ ಮಡಿಲ ಮೀಡಿಯಾದ ಇಂಥ ಅಪರಾಧಗಳನ್ನು ಚರ್ಚೆ ಮಾಡ್ತಾನೆ ಇರೋದು ಮತ್ತೆ ಪ್ರಜಾಪ್ರಭುತ್ವದ ಭವಿಷ್ಯದ ಬಗ್ಗೆ ಜಾಗರೂಕರಾಗಿರೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇದೇ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.